ನಮಸ್ಕಾರ ಸ್ನೇಹಿತರೆ. ಶ್ರೇಷ್ಠ ಸಾಹಿತಿಗಳು, ದಾರ್ಶನಿಕರು, ರಾಜಕಾರಣಿಗಳು, ಕಲಾವಿದರು, ಕ್ರೀಡಾಪಟುಗಳು ಮುಂತಾದವರು ತಮ್ಮ ಜೀವನದ ಕುರಿತು ತಾವೇ ಬರೆದ ಆತ್ಮಚರಿತ್ರೆಗಳನ್ನು ತಮ್ಮ ಮುಂದೆ ತರುವ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಅಮರ್ತ್ಯ ಸೇನ್. ಹೋಮ್ ಇನ್ ದಿ ವರ್ಲ್ಡ್, ಎ ಮೆಮೊಯಿರ್. ಹೋಮ್ ಇನ್ ದ ವರ್ಲ್ಡ್, ಅ ಮೆಮೊಯಿರ್. ಪ್ರಸಿದ್ಧ ಭಾರತೀಯ ಅರ್ಥಶಾಸ್ತ್ರಜ್ಞ ಹಾಗೂ ನೊಬೆಲ್ ಪ್ರಶಸ್ತಿ ವಿಜೇತ ಅಮರ್ತ್ಯ ಸೇನ್ ಅವರ ಆತ್ಮಚರಿತ್ರೆ ಅಥವಾ ನೆನಪುಗಳ ಪುಸ್ತಕದ ಹೆಸರು ಹೋಮ್ ಇನ್ ದಿ ವರ್ಲ್ಡ್, ಎ ಮೆಮೊಯಿರ್. ಇದು 2021ರಲ್ಲಿ ಪ್ರಕಟವಾಯಿತು. ಮಹಾತ್ಮ ಗಾಂಧೀಜಿ. ಸತ್ಯದೊಂದಿಗೆ ನನ್ನ ಪ್ರಯೋಗಗಳು, ದ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್. ಇದನ್ನು ಅವರು ತಮ್ಮ ಮಾತೃಭಾಷೆಯಾದ ಗುಜರಾತಿಯಲ್ಲಿ ಸತ್ಯಾನ ಪ್ರಯೋಗ ಅಥವಾ ಆತ್ಮಕಥಾ ಬರೆದರು. ನಂತರ ಮಹಾದೇವ ದೇಸಾಯಿ ಇದನ್ನು ಇಂಗ್ಲಿಷ್ಗೆ ಅನುವಾದಿಸಿದರು. ಈ ಪುಸ್ತಕದಲ್ಲಿ ಗಾಂಧೀಜಿಯವರ ಬಾಲ್ಯ, ಶಿಕ್ಷಣ, ವಿವಾಹ ಮತ್ತು ಸತ್ಯದ ಹುಡುಕಾಟದ ಪ್ರಯೋಗಗಳು ವಿವರಗಳಿವೆ. ಜವಾಹರಲಾಲ್ ನೆಹರು. ಅನ್ ಆಟೋಬಿಯೋಗ್ರಫಿ ಟುವರ್ಡ್ ಫ್ರೀಡಮ್. ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು 1934ರ ಜೂನ್ನಿಂದ 1935ರ ಫೆಬ್ರವರಿಯವರೆಗೆ ಜೈಲಿನಲ್ಲಿದ್ದಾಗ ಆತ್ಮಚರಿತ್ರೆ ಅನ್ ಆಟೋಬಿಯೋಗ್ರಫಿ ಟುವರ್ಡ್ ಫ್ರೀಡಮ್ ಬರೆದರು. ಈ ಕೃತಿ 1936ರಲ್ಲಿ ಪ್ರಕಟವಾಯಿತು. ಇದು ವೈಯಕ್ತಿಕ ಬದುಕಿನ ಜತೆಗೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವನ್ನು ಬಿಂಬಿಸುತ್ತದೆ. ಡಾ ಎ.ಪಿ.ಜೆ. ಅಬ್ದುಲ್ ಕಲಾಂ. ವಿಂಗ್ಸ್ ಆಫ್ ಫೈರ್, ವಿಂಗ್ಸ್ ಆಫ್ ಫೈರ್. ಇದನ್ನು 1999ರಲ್ಲಿ ಪ್ರಕಟಿಸಲಾಯಿತು. ಈ ಪುಸ್ತಕವನ್ನು ಕಲಾಂ ಮತ್ತು ಅರುಣ್ ತಿವಾರಿ ಒಟ್ಟಾಗಿ ಬರೆದಿದ್ದಾರೆ. ಇದು ರಾಮೇಶ್ವರನ ಬಡ ಕುಟುಂಬದಿಂದ ಬಂದ ಅವರು ಭಾರತದ ಪ್ರಮುಖ ವಿಜ್ಞಾನಿ ಮತ್ತು ರಾಷ್ಟ್ರಪತಿಯಾದ ಸ್ಫೂರ್ತಿದಾಯಕ ಪಯಣವನ್ನು ವಿವರಿಸುತ್ತದೆ. ಭಗತ್ ಸಿಂಗ್. ನಾನೇಕೆ ನಾಸ್ತಿಕ, ವೈ ಐ ಆಮ್ ಅನ್ ಅಥೆಸ್ಟ್. ಭಗತ್ ಸಿಂಗ್ ಅವರು ಯಾವುದೇ ಪೂರ್ಣ ಪ್ರಮಾಣದ ಆತ್ಮಚರಿತ್ರೆಯನ್ನು ಆಟೋಬಿಯೋಗ್ರಫಿ ಬರೆಯಲಿಲ್ಲ, ಆದರೆ ಲಾಹೋರ್ ಸೆಂಟ್ರಲ್ ಜೈಲಿನಲ್ಲಿ ಬಂದಿಯಾಗಿದ್ದಾಗ ಅವರು ಬರೆದ ನಾನೇಕೆ ನಾಸ್ತಿಕ, ವೈ ಐ ಆಮ್ ಅನ್ ಅಥೆಸ್ಟ್ ಎಂಬ ಪ್ರಸಿದ್ಧ ಪ್ರಬಂಧವು ಅವರ ವಿಚಾರಧಾರೆಗಳು, ಜೀವನದ ಘಟನೆಗಳು ಮತ್ತು ನಂಬಿಕೆಗಳನ್ನು ತಿಳಿಸಿಕೊಡುವ ಕಾರಣ ಇದನ್ನು ಅವರ ಆತ್ಮಚರಿತ್ರೆಯ ಕೃತಿಯಂತೆ ಪರಿಗಣಿಸಲಾಗುತ್ತದೆ. ಇದರೊಂದಿಗೆ ಅವರು ಜೈಲಿನಲ್ಲಿ ಬರೆದ ದಿನಚರಿಗಳು ಮತ್ತು ಪತ್ರಗಳು ಲಭ್ಯವಿವೆ. ಡಾಕ್ಟರ್ ರಾಜೇಂದ್ರ ಪ್ರಸಾದ. ಆತ್ಮಕಥಾ. ಭಾರತದ ಪ್ರಥಮ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು 1942 ಮತ್ತು 1945ರ ನಡುವೆ ಬಾಂಕಿಪುರ ಜೈಲಿನಲ್ಲಿ ಇದ್ದಾಗ ತಮ್ಮ ಆತ್ಮಕಥೆಯನ್ನು ಬರೆದರು. ಮೂಲತಃ ಹಿಂದಿಯಲ್ಲಿ ರಚಿತವಾದ ಈ ಕೃತಿಯು ಅವರ ಬಾಲ್ಯ, ಶಿಕ್ಷಣ, ಸ್ವಾತಂತ್ರ್ಯ ಹೋರಾಟ ಹಾಗೂ ಭಾರತದ ಸ್ವಾತಂತ್ರ್ಯ ಪೂರ್ವದ ರಾಜಕೀಯ ಇತಿಹಾಸದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತದೆ. ಕುವೆಂಪು. ನೆನಪಿನ ದೋಣಿಯಲ್ಲಿ. ರಾಷ್ಟ್ರಕವಿ ಕುವೆಂಪು, ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಆತ್ಮಚರಿತ್ರೆಯ ಹೆಸರು ನೆನಪಿನ ದೋಣಿಯಲ್ಲಿ. ಇದು ಕುವೆಂಪು ಅವರು ತಮ್ಮ ನೆನಪುಗಳ ಮೂಲಕ ಬಾಲ್ಯ, ವಿದ್ಯಾರ್ಥಿ ಜೀವನ ಮತ್ತು ಕವಿಯಾಗಿ ಬೆಳೆದು ಬಂದ ದಾರಿಯನ್ನು ಸುಂದರವಾಗಿ ಕಟ್ಟಿಕೊಟ್ಟಿರುವ ಅತ್ಯಮೂಲ್ಯ ಅನುಭವ ಕಥನವಾಗಿದೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ. ಭಾವ. ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕನ್ನಡ ಸಣ್ಣಕಥೆಗಳ ಪಿತಾಮಹ ಎಂದೇ ಖ್ಯಾತರಾದ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಆತ್ಮಚರಿತ್ರೆಯ ಹೆಸರು ಭಾವ. ಇದು ಒಟ್ಟು 3 ಸಂಪುಟಗಳಲ್ಲಿ ಪ್ರಕಟಗೊಂಡಿರುವ ಬೃಹತ್ ಮತ್ತು ಮೌಲಿಕ ಕೃತಿಯಾಗಿದೆ. ಶಿವರಾಮ ಕಾರಂತ. ಹುಚ್ಚು ಮನಸ್ಸಿನ 10 ಮುಖಗಳು. ಜ್ಞಾನಪೀಠ ಪ್ರಶಸ್ತಿ ವಿಜೇತ ಡಾಕ್ಟರ್ ಕೋಟ ಶಿವರಾಮ ಕಾರಂತರ ಪ್ರಸಿದ್ಧ ಆತ್ಮಚರಿತ್ರೆಯ ಹುಚ್ಚು ಮನಸ್ಸಿನ 10 ಮುಖಗಳು. ಇದು ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ವಿಶಿಷ್ಟವಾದ ಹಾಗೂ ಜನಪ್ರಿಯವಾದ ಆತ್ಮಕಥನವಾಗಿದೆ. ತಮ್ಮ ಬದುಕಿನ ವಿವಿಧ ಹಂತಗಳು, ಅನುಭವಗಳು ಮತ್ತು ಆಲೋಚನೆಗಳನ್ನು ಕಾರಂತರು ಇದರಲ್ಲಿ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ಯು. ಆರ್. ಅನಂತಮೂರ್ತಿ. ಸುರಗಿ. ಜ್ಞಾನಪೀಠ ಪ್ರಶಸ್ತಿ ವಿಜೇತ ಹಿರಿಯ ಕನ್ನಡ ಸಾಹಿತಿ ಯು. ಆರ್. ಅನಂತಮೂರ್ತಿ ಅವರ ಆತ್ಮಚರಿತ್ರೆಯ ಹೆಸರು ಸುರಗಿ. ಇದು ಅವರ ಬಾಲ್ಯ, ವಿದ್ಯಾಭ್ಯಾಸ, ಸಾಹಿತ್ಯಕ ಹಾಗೂ ಸಾರ್ವಜನಿಕ ಬದುಕಿನ ಅನುಭವಗಳನ್ನು ಒಳಗೊಂಡಿರುವ ಪ್ರಮುಖ ಕೃತಿಯಾಗಿದೆ. ಗಿರೀಶ್ ಕಾರ್ನಾಡ್. ಆಡಾಡ್ತ ಆಯಸ್ಸು. ಪ್ರಸಿದ್ಧ ಸಾಹಿತಿ ಹಾಗೂ ನಾಟಕಕಾರ ಗಿರೀಶ್ ಕಾರ್ನಾಡ್ ಅವರ ಆತ್ಮಚರಿತ್ರೆಯ ಹೆಸರು ಆಡಾಡತ ಆಯುಷ್ಯ. ಕನ್ನಡದಲ್ಲಿ ಮೂಡಿಬಂದಿರುವ ಈ ಕೃತಿಯು ಅವರ ಬಾಲ್ಯದ ದಿನಗಳು, ಶಿಕ್ಷಣ, ರಂಗಭೂಮಿ ಹಾಗೂ ಚಲನಚಿತ್ರ ರಂಗದ ಅಮೂಲ್ಯ ಅನುಭವಗಳನ್ನು ಸುಂದರವಾಗಿ ಬಿಚ್ಚಿಡುತ್ತದೆ. ಇಂಗ್ಲಿಷ್ನಲ್ಲಿ ಇದನ್ನು ದಿಸ್ ಲೈಫ್ ಎಟ್ ಪ್ಲೇ ಎಂದು ಅನುವಾದಿಸಲಾಗಿದೆ. ಸಲ್ಮಾನ್ ರಶ್ದಿ. ಜೋಸೆಫ್ ಎಂಟನ್, ಅ ಮೆಮೊಯಿರ್. ಇದು 2012ರಲ್ಲಿ ಪ್ರಕಟವಾಯಿತು. ದ ಸಟಾನಿಕ್ ವರ್ಸಸ್ ಕಾದಂಬರಿಯ ವಿವಾದದ ನಂತರ ಅವರು ತಲೆಮರೆಸಿಕೊಂಡಿದ್ದಾಗ ಇಟ್ಟುಕೊಂಡಿದ್ದ ಗುಪ್ತನಾಮದ ಜೋಸೆಫ್ ಕನ್ರಾಡ್ ಮತ್ತು ಎಂಟನ್ ಚೆಖವ್ ಸ್ಮರಣೆಗಾಗಿ ಹೆಸರನ್ನೇ ಈ ಕೃತಿಗೂ ಇಡಲಾಗಿದೆ. ಇದರೊಂದಿಗೆ 2024ರಲ್ಲಿ ಪ್ರಕಟವಾದ ನೈಫ್ ಮೆಡಿಟೇಷನ್ಸ್ ಆಫ್ಟರ್ ಅನ್ ಅಟೆಂಪ್ಟೆಡ್ ಮರ್ಡರ್ ಎಂಬ ಕೃತಿಯು 2022ರಲ್ಲಿ ಅವರ ಮೇಲೆ ನಡೆದ ಹಲ್ಲೆ ಮತ್ತು ಚೇತರಿಕೆಯ ಅನುಭವಗಳನ್ನು ಕುರಿತ ಮತ್ತೊಂದು ಪ್ರಮುಖ ಆತ್ಮಚರಿತ್ರೆ ಪರವಾದ ಪುಸ್ತಕವಾಗಿದೆ. ಇಂದಿರಾ ಗಾಂಧಿ. ಮೈ ಟ್ರೂತ್. ಇಂದಿರಾ ಗಾಂಧಿಯವರು ಯಾವುದೇ ಪೂರ್ಣ ಪ್ರಮಾಣದ ಅಧಿಕೃತ ಆತ್ಮಚರಿತ್ರೆಯನ್ನು ಬರೆದಿಲ್ಲ, ಆದರೆ ಅವರ ಸಂದರ್ಶನಗಳ ಆಧಾರದ ಮೇಲೆ ರೂಪುಗೊಂಡ ಇಂದಿರಾ ಗಾಂಧಿ, ಮೈ ಟ್ರೂತ್, ಇಂದಿರಾ ಗಾಂಧಿ, ಮೈ ಟ್ರೂತ್ ಪುಸ್ತಕವು ಅವರ ಸ್ವಯಂ ನುಡಿಗಳಂತೆ ಪರಿಗಣಿಸಲ್ಪಟ್ಟಿದೆ. ಬಿಲ್ ಕ್ಲಿಂಟನ್. ಮೈ ಲೈಫ್. ಅಮೆರಿಕದ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಅವರ ಆತ್ಮಚರಿತ್ರೆಯ ಹೆಸರು ಮೈ ಲೈಫ್.
ಈ ಪುಸ್ತಕವು 2004ರಲ್ಲಿ ಪ್ರಕಟವಾಯಿತು. ಇದು ಅವರ ಬಾಲ್ಯ, ರಾಜಕೀಯ ಜೀವನ ಮತ್ತು ಅಮೆರಿಕದ ಅಧ್ಯಕ್ಷರಾಗಿ ಅವರು ನಡೆಸಿದ ಸೇವೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡುತ್ತದೆ. ಸುಭಾಷ್ ಚಂದ್ರ ಬೋಸ್, ಆನ್ ಇಂಡಿಯನ್ ಪಿಲ್ಗ್ರಿಮ್. ಇದನ್ನು ಅವರು 1937ರಲ್ಲಿ ಯುರೋಪ್ ಪ್ರವಾಸದಲ್ಲಿದ್ದಾಗ ಬರೆದರು. ಈ ಪುಸ್ತಕವು ಅವರ ಜನನದಿಂದ ಹಿಡಿದು ICSX ಹುದ್ದೆಗೆ ರಾಜೀನಾಮೆ ನೀಡಿ ಸ್ವಾತಂತ್ರ್ಯ ಹೋರಾಟಕ್ಕೆ ಹಿಂತಿರುಗುವವರೆಗಿನ ಆರಂಭಿಕ ಜೀವನದ ವಿವರಗಳನ್ನು ಒಳಗೊಂಡಿದೆ. ಕಪಿಲ್ ದೇವ್, ಸ್ಟ್ರೈಟ್ ಫ್ರಮ್ ದಿ ಹಾರ್ಟ್. ಇದರೊಂದಿಗೆ ಅವರು ಬೈ ಗಾಡ್ಸ್ ಡಿಕ್ರಿ ಎಂಬ ಮತ್ತೊಂದು ಆತ್ಮಕಥೆಯನ್ನು ಬರೆದಿದ್ದಾರೆ. ಸ್ಟ್ರೈಟ್ ಫ್ರಮ್ ದಿ ಹಾರ್ಟ್ ಇದು ಕಪಿಲ್ ದೇವ್ ಅವರ ಪ್ರಸಿದ್ಧ ಆತ್ಮಚರಿತ್ರೆ. ಇದರಲ್ಲಿ ಅವರ ಕ್ರಿಕೆಟ್ ಜೀವನ, 1983ರ ವಿಶ್ವಕಪ್ ಗೆಲುವು ಹಾಗೂ ತಮ್ಮ ಜೀವನದ ಮಹತ್ವದ ಘಟನೆಗಳನ್ನು ಹಂಚಿಕೊಂಡಿದ್ದಾರೆ. ಮೇರಿ ಕೋಮ್, ಅನ್ಬ್ರೇಕೇಬಲ್ ಅನ್ ಆಟೋಬಯೋಗ್ರಫಿ. ಭಾರತೀಯ ಒಲಿಂಪಿಕ್ ಬಾಕ್ಸರ್ ಮೇರಿ ಕೋಮ್ ಅವರ ಆತ್ಮಚರಿತ್ರೆಯ ಹೆಸರು ಅನ್ಬ್ರೇಕೇಬಲ್. ಈ ಪುಸ್ತಕವನ್ನು ಹಾರ್ಪರ್ ಕಾಲಿನ್ಸ್ ಪ್ರಕಾಶನವು ಪ್ರಕಟಿಸಿದೆ. ಇದು ಮೇರಿ ಕೋಮ್ ಅವರ ಬಾಲ್ಯದ ಕಷ್ಟಗಳು, ಬಡತನ, ಬಾಕ್ಸಿಂಗ್ ಕ್ರೀಡೆಯಲ್ಲಿ ಸಾಧನೆ ಮಾಡಲು ಅವರು ಪಟ್ಟ ಪರಿಶ್ರಮ ಮತ್ತು ತಾಯಿಯಾದ ನಂತರವೂ ಅವರು ಸಾಧಿಸಿದ ವಿಜಯಗಳನ್ನು ವಿವರಿಸುತ್ತದೆ. ಮಿಲ್ಖಾ ಸಿಂಗ್, ದಿ ರೇಸ್ ಆಫ್ ಮೈ ಲೈಫ್. ಪ್ರಸಿದ್ಧ ಭಾರತೀಯ ಓಟಗಾರ ಮಿಲ್ಖಾ ಸಿಂಗ್ ಪ್ಲೇಯಿಂಗ್ ಸಿಕ್ ಅವರ ಆತ್ಮಚರಿತ್ರೆಯ ಹೆಸರು ದಿ ರೇಸ್ ಆಫ್ ಮೈ ಲೈಫ್. ಇದನ್ನು ಅವರು ತಮ್ಮ ಮಗಳು ಸೋನಿಯಾ ಸನ್ವಾಲ್ಕಾ ಅವರೊಂದಿಗೆ ಸೇರಿ ಬರೆದಿದ್ದಾರೆ. ಈ ಪುಸ್ತಕವು 2013ರಲ್ಲಿ ಬಿಡುಗಡೆಯಾಯಿತು. ಸಚಿನ್ ತೆಂಡೂಲ್ಕರ್, ಪ್ಲೇಯಿಂಗ್ ಇಟ್ ಮೈ ವೇ. ಈ ಪುಸ್ತಕವು ನವೆಂಬರ್ 5, 2014ರಂದು ಮುಂಬೈನಲ್ಲಿ ಬಿಡುಗಡೆ ಆಯಿತು. ಇದನ್ನು ಸಚಿನ್ ತೆಂಡೂಲ್ಕರ್ ಮತ್ತು ಖ್ಯಾತ ಕ್ರೀಡಾ ಪತ್ರಕರ್ತ ಬೋರಿಯಾ ಮಜುಮ್ದಾರ್ ಜೊತೆಯಾಗಿ ಬರೆದಿದ್ದಾರೆ. ನೆಲ್ಸನ್ ಮಂಡೇಲಾ, ಲಾಂಗ್ ವಾಕ್ ಟು ಫ್ರೀಡಮ್. ಇದು 1994ರಲ್ಲಿ ಇದು ಪ್ರಕಟವಾಯಿತು. ಈ ಪುಸ್ತಕದಲ್ಲಿ ದಕ್ಷಿಣ ಆಫ್ರಿಕಾದ ವರ್ಣಭೇದ ನೀತಿಯ ವಿರುದ್ಧ ಅವರ ಹೋರಾಟ, 27 ವರ್ಷಗಳ ಸುದೀರ್ಘ ಸೆರೆವಾಸ ಮತ್ತು ದೇಶದ ಮೊದಲ ಕಪ್ಪು ವರ್ಣೀಯ ಅಧ್ಯಕ್ಷರಾದ ಅವರ ಸ್ಫೂರ್ತಿದಾಯಕ ಜೀವನ ಪ್ರಯಾಣವನ್ನು ವಿವರಿಸಲಾಗಿದೆ. ಭಾರತವಷ್ಟೇ ಅಲ್ಲ, ಜಗತ್ತಿನ ಪ್ರಮುಖ ವ್ಯಕ್ತಿಗಳ ಆತ್ಮಚರಿತ್ರೆಗಳನ್ನು ತಮ್ಮ ಮುಂದೆ ತರುವ ಈ ಸಂಚಿಕೆ ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಬರುತ್ತೇವೆ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಧನ್ಯವಾದಗಳು.